ಬಾಲೆ, ಜ್ವಾಲಾಮುಖಿಯಂತೆ ಪುಟ ಪುಟಿದು ಬರುತ್ತಿದೆ ನಿನ್ನ ಅಂತಿಮ ಯಾತ್ರೆ ಮಾಡಲು. ಅಂದು ನಿನ್ನ ಮಗಳು ರಸ್ತೆಯಲ್ಲಿ ಸಿಕ್ಕಾಗ ನನ್ನ ಕಾಡನ್ನೇ ಸುಟ್ಟು ಹಾಕುತ್ತೇನೆಂದು ನನ್ನೊಡನೆ ಚಾಲೆಂಜ್ ಹಾಕಿ ಹೋದಳು. ಆದರೆ ನಿನಗೆ ಆ ಧೈರ್ಯ ಬಂತೋ ಇಲ್ಲೋ, ನನ್ನ ಕಾಡಿನೊಳಗೆ ಕಾಲಿಡಲೇ ಇಲ್ಲ. ಇದೇನಿದು? ಈ ದಟ್ಟವಾದ ಕಾಡಿನಲ್ಲಿ ಗಾಡಿಯ ಸದ್ದು ಕೇಳಿ ಬರುತ್ತಿದೆಯಲ್ಲ. ಓಹೋ, ಇದೆಲ್ಲ ಗೌಡನ ಕುತಂತ್ರವಿರಬಹುದು. ಸ್ವಲ್ಪ ಹೊತ್ತು ಇಲ್ಲೇ ನಿಂತು ಈ ಬರುತ್ತಿರುವ ಪೊಲೀಸ್ ನಾಯಿಗಳನ್ನು ಬೇಟೆಯಾಡಲೇಬೇಕು. ನೀನು ಈ ಕಡೆಗೆ ಹೋಗು. ಓಕೆ ಸರ್. ಕಾನ್ಸ್ಟೇಬಲ್, ಈ ಕಡೆಗೆ ಹೋಗು. ಒಟ್ಟಿನ ಮೇಲೆ ಆ ಕಾಡಿನ ರಾಜ ಸಿಕ್ಕನೆಂದರೆ ಒದ್ದು ಎಳೆದುಕೊಂಡು ಬನ್ನಿ. ಎಸ್ ಸರ್. ಲೇ ಕಾಡಿನ ರಾಜ, ಕಾಡಿನೊಳಗಿದ್ದುಕೊಂಡು ನಮ್ಮ ಗೌಡರ ಮಗಳಿಗೆ ಬಾಯಿಗೆ ಬಂದಂತೆ ಬಗಳಿ ಕಾಡಿನೊಳಗೆ ಕಾಲಿಡಿ ಎಂದು ಎದೆ ಒಬ್ಬಿಸಿ ಮಾತನಾಡಿದ ಯಾಕತ್ತೆ? ಏ ರಾಜ, ಈ ಪೊಲೀಸ್ ಪವರ್ ಕಾಡಿನೊಳಗೆ ಕಾಲಿಡುವುದಷ್ಟೇ ಅಲ್ಲ, ನೀ ಸಿಕ್ಕರೆ ನಿನ್ನ ದೇಹದ ರಕ್ತವನ್ನೇ ಕೊಡಿದ ಬಿಡುತ್ತೆ. ಬಾರಲೇ ಬಾ, ನೀ ಗಂಡತನಾಗಿದ್ದರೆ. ಯಾರಲೇ ನೀನು? ಕೈ ಬಿಡ ನನ್ನ. ಶಿವ, ಕಾಡಿನ ರಾಜ. ಏ ಇನ್ಸ್ಪೆಕ್ಟರ್, ಗಂಡಸಾಗಿದ್ದರೆ ಬಾ ಎಂದು ನರ ಕೀಳುವಾಗೆ ಕೂಗಿದೆಯಲ್ಲ ಮಗನೇ. ಗಂಡಸಾಗೆ ಬಂದು ನಿಂತಿದ್ದೇನೆ, ತೋರಿಸಲೇ ನಿನ್ನ ಪೊಲೀಸ್ ಪವರನ್ನು. ಏ ರಾಜ, ಸುಮ್ಮನೆ ಬಿಟ್ಟು ಬಿಡ ನನ್ನನ್ನು. ಇಲ್ಲದಿದ್ದರೆ ನಾನು ಏನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಏ ಇನ್ಸ್ಪೆಕ್ಟರ್, ನೀನು ಮನುಷ್ಯತ್ವವನ್ನು ಬಿಟ್ಟು ರಾಕ್ಷಸನಾದರೂ ಚಿಂತೆ ಇಲ್ಲ. ನಾನು ಇದನ್ನು ಬಿಚ್ಚುವುದಿಲ್ಲ. ಇದುವರೆಗೂ ಪವರ್ ತೋರಿಸ್ತೀನಿ ಎಂದು ಹೊಗಳಿದೆಯಲ್ಲ, ಈಗ ತೋರಿಸಲೇ ನಿನ್ನ ಗಂಡಸ್ತನದ ಪೊಲೀಸ್ ಪವರ್ ಅನ್ನು. ಗಂಡಸ್ತನಕ್ಕೆ ನೀ ಅಂತ ಶೂರನಾಗಿದ್ದರೆ ಕಟ್ಟಿದ ಹಗ್ಗವನ್ನು ಬಿಚ್ಚು, ಎದುರಾಗಿ ಹೋರಾಡು. ಅದನ್ನೆಲ್ಲ ಬಿಟ್ಟು ಹಿಂದಿಂದ ಬಂದು ಕೈ ಕಟ್ಟಿ ಈ ರೀತಿ ಮೋಸ ಮಾಡೋದು ಸರಿ ಅಲ್ಲ. ಸರಿ ಅಲ್ಲ. ಲೇ ಶಂಕರ, ಈ ಕಾಡಿನ ರಾಜನ ಶೂರತನದ ಬಗ್ಗೆ ನೀನು ಧೀರನಾಗಿ ಮಾತನಾಡಬೇಡ. ನಿನ್ನನ್ನು ಜೀವದಿಂದ ಬಿಟ್ಟರೆ ನೀನೊಬ್ಬ ಒಳ್ಳೆಯ ಅಧಿಕಾರಿ ಆಗುತ್ತಿ ಎಂದು ನಾನು ತಿಳಿದಿದ್ದೆ. ಆದರೆ ಈ ಭಾರತ ಮಾತೆಯ ರಕ್ಷಾ ಕವಚ ನಿನ್ನ ಮೈ ಮೇಲಿದೆ ಎಂದು ಕೈ ಬಿಟ್ಟಿದ್ದೇನೆ. ಹೋಗಿ ಬದುಕಿಕೋ. ಏ ರಾಜ, ನನ್ನ ಬದುಕಿನ ಬಗ್ಗೆ ನಿನ್ನಿಂದ ಪಾಠ ಕಲಿಸಿಕೊಳ್ಳಲು ಬೇಕಾಗಿಲ್ಲ.
ನಾ ಸತ್ತರು ನಿಮ್ಮಂತ ರೋಡಿಗಳನ್ನು ನಿರ್ನಾಮ ಮಾಡೇ ಸಾಯುತ್ತೇನೆ. ಏ ಮಗನೇ ಶಂಕರ್, ಈ ಈ ರೌಡಿಯನ್ನು ನಿರ್ನಾಮ ಮಾಡಲು ನಿನ್ನಿಂದಲ್ಲ, ಆ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. 108 ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿ ಗರತಿಯರ ನಾಮಕ್ಕೆ ಕಪ್ಪು ಚಿಕ್ಕೆ ನೀಡುತ್ತಿರುವ ಆ ಗೌಡನನ್ನು ಅರೆಸ್ಟ್ ಮಾಡುವುದನ್ನು ಬಿಟ್ಟು ಅವನ ಮಗಳನ್ನು ನಾನು ತಡೆದು ಮಾತನಾಡಿಸಿದ್ದಕ್ಕೆ ನನ್ನನ್ನು ಅರೆಸ್ಟ್ ಮಾಡಲು ಇಬ್ಬರು ಪೊಲೀಸರು, ನೀನೊಬ್ಬ ಇನ್ಸ್ಪೆಕ್ಟರ್ ಬಂದಿದ್ದೀರಲ್ಲ, ನಾನು ನಿಮ್ಮನ್ನು ಏನು ಮಾಡಬೇಕು? ಏ ರಾಜ, ಇಲ್ಲದ ಪುರಾಣವನ್ನು ಹೇಳಲಿಕ್ಕೆ ಬರಬೇಡ. ಸುಮ್ಮನೆ ಬಂದು ನನ್ನ ಕಟ್ಟಿದ ಹಗ್ಗವನ್ನು ಬೆಚ್ಚು. ನಮ್ಮ ಗೌಡರ ಹತ್ತಿರ ಹೋಗಿ ನಿಮ್ಮ ಮಗಳಿಗೆ ಮಾತನಾಡುವುದು ತಪ್ಪಾಯಿತು ಎಂದು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಹೋಗಲಿ. ಕ್ಷಮೆ ಕೇಳಿ ಹೋಗು. ಏನೆಂದರೆ ಮಗನೇ ಇನ್ಸ್ಪೆಕ್ಟರ್, ನಾನು ಬಂದು ಆ ಗೌಡನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಬೇಕಾ? ನಿನ್ನನ್ನು ಜೀವದಿಂದ ಬಿಟ್ಟರೆ ನೀನೊಬ್ಬ ಒಳ್ಳೆ ಅಧಿಕಾರಿ ಆಗುತ್ತಿ ಎಂದು ನಾನು ತಿಳಿದಿದ್ದೆ. ಬಟ್ ನೀನಂತೂ ಒಳ್ಳೆಯ ಅಧಿಕಾರಿ ಆಗುವುದಿಲ್ಲ. ಆ ಗೌಡ ಬಿಸಾಕಿದ ಲಂಚವನ್ನು ತಿಂದು ಒಬ್ಬೇರಿ ನಿಂತ ಕೋಣ ನಿನ್ನನ್ನು ಜೀವದಿಂದ ಬಿಡುವುದೇ ಇಲ್ಲ. ಜೈ ಶ್ರೀ ದುರ್ಗಾ ಮಾತೆ. ಹೊಡಿಮಗ 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 ಬಿಡಬೇಡ ಅವನ್ನ, ಸಿಡಬುಡ ಕಲಿಸುತ್ತ ಮುಂದೆ ಬಂದ್ರೆ ಮಚ್ಚಿ ಎತ್ತು ಬಿಡಬೇಡ ಅವನ್ನ. ಸಾಯಿ ಮಗನೇ ಸಾಯಿ, ನಿನ್ನಂತವರು ಈ ಅಧಿಕಾರದಲ್ಲಿ ಇರಬಾರದು. ಹೊಡಿಮಗ ಹೊಡಿಮಗ ಹೊಡಿ. ಆ ಗೌಡ ಬಿಸಾಕಿದ ಲಂಚವನ್ನು ತಿಂದು ಕೊಬ್ಬೇರಿ ಅಂತ ಕೋಣ ನೀನು. ನಿನ್ನನ್ನು ಮುಗಿಸಿ ಬಿಟ್ಟೆ. ಗೌಡ, ನೀನು ಕಳಿಸಿದ ಒಂದು ಎಂಜಲ ನಾಯಿ ಸತ್ತು ಹೋಯಿತು. ಇನ್ನು ನನ್ನ ಮುಂದಿನ ಬೇಟೆ ನೀನೇ. ನನ್ನ ತಂಗಿಗೆ ಹೇಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದಿರು, ನಾನು ಅದೇ ರೀತಿ ನಿನಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಲಿಲ್ಲ. ನನ್ನ ಹೆಸರು ರಾಜ, ಕಾಡಿನ ರಾಜನೇ ಅಲ್ಲ. ಹೊಡಿಮಗ 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 ಬಿಡಬೇಡ ಅವನ್ನ, ಸಿಡಬುಡ ಕಲಿಸುತ್ತ ಮುಂದೆ ಬಂದ್ರೆ ಮಚ್ಚಿ ಎತ್ತು ಬಿಡಬೇಡ ಅವನ್ನ.